ಎಲ್ರಿಗೂ ನಮಸ್ಕಾರ. ನಾನಿವತ್ತು ಟೊಮೆಟೊ ಗೊಜ್ಜು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಬೆಳ್ಳುಳ್ಳಿ 2 ಸ್ಪೂನು, 2 ಹಸಿರು ಮೆಣಸಿನ್ಕಾಯಿ, ಅರ್ಧ ಬೌಲು ಈರುಳ್ಳಿ, 2 ಈರುಳ್ಳಿ ತಗೊಂಡಿದ್ದೀನಿ ನಾನು ಚಿಕ್ಕದು, 4 ಟೊಮೊಟೊ, ಸ್ವಲ್ಪ ಕರಿಬೇವಿನ ಸೊಪ್ಪು. ಒಂದು ಪಾತ್ರೆಗೆ 2-3 ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕಬೇಕು. ಅದೊಂದು ಸ್ವಲ್ಪ ಚಟಪಟ ಅನ್ನೋವರೆಗೆ ಕಾಯಬೇಕು. ಬೆಳ್ಳುಳ್ಳಿ ಹಾಕಬೇಕು ಸ್ವಲ್ಪ, ಮತ್ತು ಅದನ್ನು ಫ್ರೈ ಮಾಡಬೇಕು. ಅದು ಮನೇಲಿ ಸಾಂಬಾರೆಲ್ಲ ಇಲ್ಲ ಅಂದರೆ ಇದು ಬೇಗ ಮಾಡ್ಕೋಬೋದು, ತರಕಾರಿ ಎಲ್ಲ ಇಲ್ಲ ಅಂದರೆ. ಮತ್ತು 2 ಹಸಿರು ಮೆಣಸಿನ್ಕಾಯಿ, ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡಿ, ಎಲ್ಲ ಜಾಸ್ತಿ ಮಾಡಿದ್ರೆ ಅದು ಸೀದೋಗ್ತದೆ. ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, 2 ಈರುಳ್ಳಿ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಕೆಂಪಾಗೋವರೆಗೆ ಫ್ರೈ ಮಾಡಬೇಕು. ಅದು ಸೀದೋಗ್ತದೆ, ಒಂದು ಸ್ವಲ್ಪ ಕಡಿಮೆ ಮಾಡಬೇಕು. ಒಂದು ಫ್ರೈ ಮಾಡಿದ ನಂತರ ಒಂದು 10 ಎಸಳು ಕರಿಬೇವಿನ ಸೊಪ್ಪು ಹಾಕಬೇಕು. ಅದು ಫಸ್ಟೇ ಹಾಕಿದ್ರೆ ಸೀದೋಗ್ತದೆ, ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಅದನ್ನು ಫ್ರೈ ಮಾಡಬೇಕು. ಫ್ರೈ ಆದ ನಂತರ ನಾನು 4 ಟೊಮೊಟೊ, ಹಣ್ಣಾಗಿರೋ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಕೆಂಪಾಗೋವರೆಗೆ ಈರುಳ್ಳಿ ಫ್ರೈ ಮಾಡಬೇಕು. ಈಗ ಟೊಮೊಟೊ ಹಾಕ್ತೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು 3 ಜನ ಇದ್ದೀವಿ, ಅದಕ್ಕೆ ನಾನು 4 ಟೊಮೊಟೊ ತಗೊಂಡಿದ್ದೀನಿ. ನಿಮಗೇನಾದರೂ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಟೊಮೊಟೊ. ಅದನ್ನು ಫ್ರೈ ಮಾಡಬೇಕು, ಚೆಂದ ಫ್ರೈ ಮಾಡಬೇಕು. ಒಗ್ಗರಣೆಲೆ ಅದನ್ನು ಬೇಯಿಸಬೇಕು. ನೀವು ನೀರು ಹಾಕಬೇಡಿ, ಇವಾಗಲೇ ಸ್ಮ್ಯಾಶ್ ಆಗೋ ಥರ ಬೇಯಿಸಿ ಅದನ್ನು. ಮತ್ತು 5 ನಿಮಿಷ ಕ್ಲೋಸ್ ಮಾಡಿ, ಮತ್ತು ಅದನ್ನು ಲೋ ಫ್ಲೇಮಲ್ಲಿ ಬೇಯಿಸಿ ಅದನ್ನು. ನಾನಿದು ಉಪ್ಪು ಹಾಕಿರೋದು ಭರಣಿ, ಇದು ನಾನು ಮೀಶೋದಲ್ಲಿ ತಗೊಂಡಿದ್ದೀನಿ. ಚೆನ್ನಾಗಿ ಬರುತ್ತೆ, ಮೀಶೋದಲ್ಲಿ ನೋಡಿ ನೀವೇ ತಗೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು, ಜಾಸ್ತಿ ಹಾಕಬೇಡಿ, ಇವಾಗ ಮತ್ತೆ ಹಾಕ್ಬೋದು. ಒಂದೂವರೆ ಸ್ಪೂನು ಉಪ್ಪು ಹಾಕಿ ಅದನ್ನು ಬೇಯಿಸಿ, ಚೆನ್ನಾಗಿ ತಿರುಗಿಸಿ ಅದು ಹೊಂದ್ಕೊಳ್ಳೋ ಹಾಗೆ ಬೇಯಿಸ್ಬೇಕು. ಇವಾಗ ನೋಡಿ, ಚೆನ್ನಾಗಿ ಅದು ಸ್ಮ್ಯಾಶ್ ಆಗಬೇಕು, ಅದು ಚೆನ್ನಾಗಿ ಬರುತ್ತೆ. ಅರ್ಧ ಬೆಂದಾದಮೇಲೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕಿ, ಇವಾಗ ಅದು ಕಲ್ಲರ್ ಬರುತ್ತೆ, ಚೆನ್ನಾಗಿ ಕಾಣುತ್ತೆ ಕಲ್ಲರು. ಆಮೇಲೆ ಒಂದು ಅರ್ಧ ಗ್ಲಾಸು ನೀರು ಹಾಕಬೇಕು, ಅದೆಲ್ಲ ಹೊಂದ್ಕೋಬೇಕು. ಅದು ನೀರು ಹಾಕಲಿಲ್ಲ ಅಂದರೆ ತುಂಬ ಗಟ್ಟಿಯಾಗುತ್ತೆ, ಅನ್ನಕ್ಕೆ ಅದು ಊಟ ಮಾಡಲಿಕ್ಕೆ ಚೆನ್ನಾಗಲ್ಲ. ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು. ನೋಡಿ, ಚೆನ್ನಾಗಿ ಬರುತ್ತೆ ನೀರು ಹಾಕಿದ್ರೆ. ಮತ್ತು ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕಬೋದು. ಅದು ಬೆಂದ ನಂತರ ಅದು ಗಟ್ಟಿಯಾಗುತ್ತೆ. ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು. ನಿಮಗೇನಾದರೂ ಜಾಸ್ತಿ ಬೇಕು ಅಂದರೆ, ಖಾರ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಹಸಿರು ಮೆಣಸಿನ್ಕಾಯಿ ಹಾಕಿದೆ 2, ಅದಕ್ಕೆ ನಾನು ಅರ್ಧ ಸ್ಪೂನ್ ಹಾಕಿದ್ದೀನಿ. ಮತ್ತು ಧನಿಯಾ ಪೌಡ್ರು 1 ಸ್ಪೂನು, ಅದು ಮನೆಯಲ್ಲೇ ಮಾಡಿರೋದು ಸಾಂಬಾರು ಪೌಡ್ರು. ಅದೊಂದು 1 ಸ್ಪೂನ್ ಹಾಕಿದ್ರೆ ಚೆನ್ನಾಗುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಮತ್ತು ನಿಮಗೆ ಅದು ಗಟ್ಟಿಯಾಗಿದೆಯಲ್ಲ, ಅದಕ್ಕೆ ಬೇಕು ಅಂದರೆ ನೀರು ಹಾಕಬೋದು. ಇದು ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ನೀರು ಹಾಕಿದ್ದೀನಿ. ನಿಮಗೇನಾದ್ರು ತೆಳು ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಪುನಃ ಅದು ಮುಚ್ಚಿ ಬೇಯಿಸ್ಬೋದು ಬೇಕು ಅಂದರೆ. ಅದು ನೀರು ಹಾಕಿದ್ರೂ ಗಟ್ಟಿಯಾಗುತ್ತೆ. ಸ್ಟಾರ್ಟಿಂಗಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಹಾಕಿದೆ, ಅದಕ್ಕೆ ಇನ್ನೊಂದು ಅರ್ಧ ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ಟೊಮೊಟೊ ಗೊಜ್ಜು ರೆಡಿಯಾಗಿದೆ. ಅದು ಅನ್ನದ ಜೊತೆಗೆ ಹಾಕಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.